ಮಂಡ್ಯದ ಕೆಆರ್ಎಸ್ಗೆ ಡಿಕೆ ಶಿವಕುಮಾರ್ ಇವತ್ತು ಭೇಟಿ ನೀಡಲಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ, ಕೆಆರ್ಎಸ್ ಡ್ಯಾಮ್ ವೀಕ್ಷಣೆಗೆ ತೆರಳಿದಂತ ಡಿಕೆ ಡ್ಯಾಮ್ ವೀಕ್ಷಿಸಿ ಅಧಿಕಾರಿಗಳೊಂದಿಗೆ ಡಿಕೆ ಪರಿಶೀಲನಾ ಸಭೆಯನ್ನ ನಡೆಸಲಿದ್ದಾರೆ. 123 ಅಡಿಗೆ ಏರಿಕೆಯಾದಂತಹ ಕೆಆರ್ಎಸ್ ಡ್ಯಾಮ್ನ ಮಟ್ಟ ಬೋರ್ಗೆರೆದು ತುಂಬುತ್ತಿರುವಂತಹ ಕಾವೇರಿ ನದಿ. ಇಂದು ಕೆಆರ್ಎಸ್ ಡ್ಯಾಮ್ ವೀಕ್ಷಣೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡ್ಯಾಮ್ ವೀಕ್ಷಣೆ ಬಳಿಕ ಅಧಿಕಾರಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಒಂದು ಸಭೆಯನ್ನು ನಡೆಸ್ತಾರೆ. ಪರಿಶೀಲನಾ ಸಭೆ ಕೂಡ ಆಗುತ್ತೆ. ಜುಲೈ 27ರಂದು ಕಾವೇರಿಗೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯ ನಂತರ ಅಧಿವೇಶನಕ್ಕೆ ಹಾಜರಾಗಲಿದ್ದಾರೆ ಡಿಸಿಎಂ. ಇದು ಇವತ್ತು ಮಂಡ್ಯದ ಕೆಆರ್ಎಸ್ ಪ್ರವಾಸ ಕೈಗೊಂಡಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಕೆಆರ್ಎಸ್ ಡ್ಯಾಮ್ ವೀಕ್ಷಣೆಗೆ ತೆರಳುತ್ತಾರೆ. ಹಾಗೇನೆ ಡ್ಯಾಮ್ ವೀಕ್ಷಿಸಿ ಅಧಿಕಾರಿಗಳೊಂದಿಗೆ ಡಿಕೆ ಒಂದು ಪರಿಶೀಲನಾ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಇದೇ 27ನೇ ತಾರೀಕು ಕಾವೇರಿಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ಅದಕ್ಕೂ ಮುನ್ನ ಡ್ಯಾಮ್ ವೀಕ್ಷಿಸಿ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಯನ್ನು ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಇದು ರೈತರ ಮಂದಹಾಸಕ್ಕೂ ಕೂಡ ಕಾರಣ ಆಗಿದೆ. ನಾನಿವಾಗ ಕೆಆರ್ಎಸ್ ಜಲಾಶಯದಲ್ಲಿದ್ದೀನಿ. ನನ್ನ ಬಲಭಾಗದ ದೃಶ್ಯ ನೋಡಬಹುದು. ಬರೋಬ್ಬರಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ 124.80 ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ. ಇದೀಗ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಕಾವೇರಿ ಜಲನಯನ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಲಾಶಯದ ಒಳಹರಿವಿನಲ್ಲಿ ದಿನದಿಂದ ದಿನಕ್ಕೂ ಹೆಚ್ಚಳ ಆಗ್ತಿರುವಂಥದ್ದು. ಸದ್ಯದ ಮಟ್ಟಿಗೆ ಜಲಾಶಯದಕ್ಕೆ 60,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಕೆಲವೇ ದಿನಗಳ ಹಿಂದೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಖಾಲಿಯಾಗಿತ್ತು. ರೈತರ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಈ ಬಾರಿ ಕೂಡ ಜಲಾಶಯ ತುಂಬುತ್ತೋ ಇಲ್ವಂತ ಆತಂಕ ಕೂಡ ಮನೆ ಮಾಡಿತ್ತು. ಆದರೆ ಇದೀಗ ಜಲಾಶಯಕ್ಕೆ ಒಳಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿರುವಂಥದ್ದು. ಮತ್ತೊಂದು ಕಡೆಯ ದೃಶ್ಯ ಅಂದ್ರೆ ಈಗಾಗಲೇ ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೂ ಕೂಡ ನೀರನ್ನು ಹರಿಬಿಡಲಾಗಿದೆ. 25 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 50,000 ಕ್ಯೂಸೆಸ್ ನೀರನ್ನು ಕೂಡ ಈಗಾಗಲೇ ನದಿಗೂ ಕೂಡ ಹರಿಬಿಡಲಾಗಿರುವಂಥದ್ದು. ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ, ಮನಮೋಹಕ ದೃಶ್ಯ. ಅಂದ್ರೆ ಮೊನ್ನೆ ಕೂಡ ಈ ಒಂದು ಇನ್ಫ್ಲೋ ಹೆಚ್ಚಳ ಆದಂತಹ ಹಿನ್ನೆಲೆಯಲ್ಲಿ 10,000 ಕ್ಯೂಸೆಸ್ ನೀರನ್ನ ನದಿಗೆ ಹೊರಗೆ ಬಿಟ್ಟಿದ್ರು. ಆದ್ರೆ ಜಲಾಶಯದ ಒಳಹರಿವಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 50,000 ಕ್ಯೂಸೆಸ್ ನೀರನ್ನ ಇದೀಗ ನದಿಗೆ ಹರಿಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಾವೇರಿ ತಮಿಳುನಾಡಿಗೆ ಕೂಡ ಹರಿದು ಹೋಗ್ತಿರುವಂಥದ್ದು. ಒಂದ್ ಕಡೆ ಪದೇ ತಮಿಳುನಾಡು ನೀರಿಗೋಸ್ಕರ ಖ್ಯಾತೆಯನ್ನ ತೆಗೆಯುತ್ತೆ. ಈಗಾಗಲೇ CWRCC ಕೂಡ ಆದೇಶವನ್ನ ಮಾಡಿತ್ತು. ಆದ್ರೆ ಇದೀಗ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಂಪೂರ್ಣವಾಗಿ ಜಲಾಶಯ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 50,000 ಕ್ಯೂಸೆಸ್ ನೀರನ್ನು ಕೂಡ ಈಗಾಗಲೇ ನದಿಗೆ ಹರಿಬಿಟ್ಟಿದ್ದಾರೆ. ದೃಶ್ಯ ನೋಡ್ತಾ ಇದ್ರೆ ಸಾಕಷ್ಟು ಆಲ್ನೋರೆಯಂತೆ ಕಾವೇರಿ ನೀರು ಧುಮ್ಮುಕ್ತಿರುವಂಥದ್ದು. ಮನಮೋಹಕ ದೃಶ್ಯ TV9 ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗ್ತಾ ಇದೆ. ಸಾಕಷ್ಟು ಆತಂಕ ಕೂಡ ಮಳೆಯಿಂದ ನಿವಾರಣೆ ಆಗಿರುವಂಥದ್ದು. ಒಟ್ಟಾರೆ ಹೇಳುವಂಥದ್ದಾದ್ರೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ಒಳಹರಿವಿನ ಪ್ರಮಾಣದಲ್ಲೂ ಹೆಚ್ಚಳ ಆಗಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯದಿಂದ ನದಿಗೂ ಕೂಡ ನೀರನ್ನು ಹರಿಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ.